ನಮಸ್ಕಾರ ಸ್ನೇಹಿತರೆ. ನೀವು ಈಗ ಅಲ್ಲಿ ದೂರದಲ್ಲಿ ನೋಡ್ತಾ ಇರೋದು ಬೃಹದಾಕಾರವಾದ ಪಿರಮಿಡ್. ಇದು ಕನಕಪುರ ರಸ್ತೆಯಲ್ಲಿರೋ ಪಿರಮಿಡ್ ವ್ಯಾಲಿ ಅನ್ನೋ ಒಂದು ಸ್ಥಳದಲ್ಲಿದೆ. ಈ ಸ್ಥಳದಲ್ಲಿ ಸಾಧುಗಳು 16 ವರ್ಷಗಳಿಂದ ನೆಲೆಸಿ ಇಲ್ಲಿ ಒಂದು ಬೃಹದಾಕಾರವಾದ ಪಿರಮಿಡ್ನ ನಿರ್ಮಿಸಿದ್ದಾರೆ. ಇದು ಮಾನವ ನಿರ್ಮಿತ ಪಿರಮಿಡ್. ಸೊ ಈ ಜಾಗಕ್ಕೆ ಪಿರಮಿಡ್ ವ್ಯಾಲಿ ಅಂತಲೇ ಹೆಸರು. ಈ ಸ್ಥಳ ನಿಮಗೆ ತಲುಪಬೇಕು ಅಂತ ಹೇಳಿದ್ರೆ ಮೆಜೆಸ್ಟಿಕ್ಕಿಂದ, ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ಬನಶಂಕರಿಗೆ ಬಂದು ಬನಶಂಕರಿಯಿಂದ ಕನಕಪುರ ಮಾರ್ಗವಾಗಿ ರವಿಶಂಕರ್ ಗುರೂಜಿ ಆಶ್ರಮ ದಾಟಿದ ನಂತರ ಅಲ್ಲಿಂದ ರವಿಶಂಕರ್ ಆಶ್ರಮದಿಂದ ಕಗ್ಗಲೀಪುರ ಸಿಗುತ್ತೆ. ಕಗ್ಗಲಪುರದ ನಂತರ ಒಂದು ನೀವು 10 ಕಿಲೋಮೀಟ್ರ್ ಬಂದರೆ ಹಾರೋಹಳ್ಳಿ ಅನ್ನೋ ಊರಿಗಿಂತ ಮೊದಲು ಈ ಸ್ಥಳ ನಿಮ್ಗೆ ಸಿಗುತ್ತೆ. ಸೊ ನೀವು ಹಾರೋಹಳ್ಳಿ ಅಂದರೆ ನೀವು ಒಂದು 5 ಕಿಲೋಮೀಟ್ರ್ ಇರಬೇಕಾದ್ರೇ ಸೊ ಇಲ್ಲಿಗೆ ನೀವು ಇಲ್ಲಿ ಮ್ಯಾಪ್ ಹಾಕ್ಕೊಂಡ್ರೆ ಮ್ಯಾಪಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಈ ಜಾಗ ಈಸಿಯಾಗಿ ಸಿಗುತ್ತೆ. ಸೊ ಈ ಸ್ಥಳದಲ್ಲಿ ನಿಮಗೆ ಒಂದು ದಿನದ ನಿಮ್ಮ ಒತ್ತಡ, ಕೆಲಸದ ಒತ್ತಡ, ಮಾನಸಿಕ ಒತ್ತಡ, ಬೆಂಗಳೂರು ನಗರನ ಒತ್ತಡ ಎಲ್ಲ ಮರೆತು ಒಂದು ದಿನ ಆರಾಮಾಗಿ ಈ ಜಾಗಕ್ಕೆ ಬಂದು ನಿಮ್ಮ ಮನಸ್ಸನ್ನು ಸಂತೃಪ್ತಿಗೊಳಿಸ್ಕೋಬೋದು. ಆ ರೀತಿ ಈ ಸ್ಥಳ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ನೂರಾರು ಜನ, ಸೊ ಈ ಶನಿವಾರ ಭಾನುವಾರ ಬಂತು ಅಂತ ಹೇಳಿದ್ರೆ ಸಾವಿರಾರು ಜನ ಬಂದು ಇಲ್ಲಿ ಈ ಜಾಗದಲ್ಲಿ ಒಂದು ದಿನ ಇಲ್ಲಿ ಉಳಿದು ಬೆಂಗಳೂರಿನ ನಗರದ ಕೆಲಸದ ಒತ್ತಡ ಮರೆತು ನೀವು ಹೇಗೆ ಬ್ಯಾಟ್ರಿನ ರೀಚಾರ್ಜ್ ಮಾಡ್ತೀರೋ ಆ ರೀತಿ ಅವರ ಮನಸ್ಸನ್ನ ರೀಚಾರ್ಜ್ ಮಾಡ್ಕೊ ಹೋಗ್ತಾರೆ. ಸೊ ಇಲ್ಲಿ ನೀವು ಒಂದು ದಿನ ಬಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಉಳ್ಕೊಂಡು ಮಧ್ಯಾಹ್ನದ ಊಟದ ವ್ಯವಸ್ಥೆನೂ ಇಲ್ಲಿದೆ. ಹಾಗೆ ಹಲವು ಆ್ಯಕ್ಟಿವಿಟೀಸು ಕೂಡ ನಿಮಗಿಲ್ಲಿ ಮಾಡಿಸ್ತಾರೆ. ಅಂದರೆ ಕಯಾಕಿಂಗು ಮತ್ತು ಇನ್ನೂ ಹಲವು ಆ್ಯಕ್ಟಿವಿಟೀಸ್ ಇದೆ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಇಲ್ಲಿ ನೋಡ್ಬೋದು. ಸೊ ಈ ಪಿರಮಿಡ್ಡು ಇಲ್ಲಿ ನೀವು ಧ್ಯಾನ ಕೂಡ ಮಾಡ್ಬೋದು. ಸೊ ಇದು ನಿಮ್ಮ ಮನಸ್ಸನ್ನು ರೀಚಾರ್ಜ್ ಮಾಡೋದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಯಾವುದೇ ಥರನಾದ ಮೀನ್ಸ್ ಎಂಟ್ರಿ ಫೀಸ್ ಇಲ್ಲ. ನಿಮ್ಮ ವಾಹನ ನೀವು 4 ಚಕ್ರದ ಅಥವಾ 2 ಚಕ್ರದ ವಾಹನದಲ್ಲಿ ಯಾವುದೇ ವಾಹನದಲ್ಲಿ ಬಂದರೂ ಅದು ಪಾರ್ಕಿಂಗ್ ವ್ಯವಸ್ಥೆನೂ ಇದೆ. ಆ ಪಾರ್ಕಿಂಗಿಗೆ ಮಾತ್ರ ಹಣ ತಗೊಳ್ತಾರೆ. ಅದು ಬಿಟ್ಟು ನಿಮಗೆ ಇನ್ಯಾವುದೇ ಹಣದ ವ್ಯವಸ್ಥೆ ದುಡ್ಡನ್ನು ಕೂಡ ಆಗಿಲ್ಲ. ಸೊ ದಯಮಾಡಿ ನೀವು ಶನಿವಾರ ಭಾನುವಾರಗಳಂದು, ಪ್ರತಿದಿನ ಇದು ಓಪನ್ ಇರುತ್ತೆ. ಆದರೆ ನಿಮ್ಮ ಕೆಲಸದ ಶನಿವಾರ ಭಾನುವಾರ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಬೇರೆ ದಿನಗಳು ಬಂದರೆ ಜನಸಂಖ್ಯೆ ಕಮ್ಮಿ ಇರುತ್ತೆ. ಬಂದು ಸೊ ನೀವು ಈ ಸ್ಥಳದಲ್ಲಿ ನಿಮ್ಮನ್ನು ನೀವು ರೀಚಾರ್ಜ್ ಹೋಗ್ಬೋದು. ಇಲ್ಲಿ ಗೋಶಾಲೆ ಇದೆ. ಸೊ ನಾನು ಹೇಳ್ದಂಗೆ ಆಮೇಲೆ ನೈಸರ್ಗಿಕವಾಗಿ ಬೆಳೆದಂಥ ಆಹಾರ ಪದಾರ್ಥಗಳು ನೀವು ಅಲ್ಲಿ ಪಿರಮಿಡ್ನ ಕೆಳಗಡೆ ದೊರಕುತ್ತೆ. ಅದನ್ನು ನೀವು ನೋಡ್ಬೋದು. ಸೊ ಸ್ಥಳನೂ ಅಷ್ಟೇ ಪ್ರಶಾಂತವಾಗಿದೆ. ಬನ್ನಿ, ದಯಮಾಡಿ ಯಾವುದೇ ಪ್ಲಾಸ್ಟಿಕ್ ಅಂತಂದು ಇಲ್ಲಿ ಈ ಜಾಗನ ಹಾಳು ಮಾಡಬೇಡಿ. ಅದೊಂದೇ ನಿಮ್ಮಲ್ಲಿ ಮನವಿ. ಸೊ ಎಲ್ರಿಗೂ ಧನ್ಯವಾದ. ನಮಸ್ಕಾರ.